ಇವರೇ ನನ್ನನ್ನ ಕರೆದಿ ಸನ್ಮಾನ ಮಾಡಬೇಕು ಅನ್ನೋ ಒಂದು ಹಠ ತೊಟ್ಟು ಬಂದಿದ್ದು. ಹೋಟೆಲ್ ಸಿಇಒಗೂ ನಮಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕಾರ್ ವಾಶ್ ಮಾಡ್ತಿದೆ. ಹೌದು, ಕಾರ್ ವಾಶ್ ಬೇರೆ ಮಾಡ್ತಾ ಇದ್ರಿ. ಕಾರ್ ವಾಶ್ ಮಾಡ್ತಿದೆ, ಇವಾಗ್ಲೂ ಕೂಡ ಮಾಡ್ತೀನಿ, ಅದೇನಿಲ್ಲ. ಇವಾಗ್ಲೂ ಮಾಡ್ತೀನಿ. ಸ್ಕ್ರಿಪ್ಟೇ ಕೊಡಲ್ಲ. ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದ್ಯಾ, ಸರಿ ಹೇಳ್ತೀವಮ್ಮ, ಇಂಥದ್ದು ಡೇಟ್ ಇರುತ್ತೆ ಅಂತ ಕೊಡ್ತಾರೆ. ಕನ್ವಿನಿಯನ್ಸ್ ಅಲ್ಲಿ ಕೊಡೋರು ಇರ್ತಾರೆ, ಕೊಡದೇನೆ ಇರ್ತಾರೆ. ಒಟ್ಟಲ್ಲಿ ನಮ್ಗೆ ಆಕ್ಟಿಂಗ್ ಸಿಗ್ಬೇಕು, ಒಂದ್ ಪಾಪ್ಯುಲಾರಿಟಿ ಆಗ್ಬೇಕು ಅಂತ ಓಡಾಡ್ತೀವಿ. ಸ್ನೇಹಿತರೆ ನಮಸ್ತೆ. ಏನು ಅಂದ್ರೆ ಯಾವುದೋ ಒಂದು ಕೆಲಸದಲ್ಲಿ ಒಂದು ಸಾಧನೆ ಅನ್ನೋದು, ಅಥವಾ ನಾವು ಇವಾಗ ನೋಡೋದು ಏನು ಅಂದ್ರೆ ಯಾರೋ ಒಬ್ರು ಏನೋ ಮಾಡಿದ್ದಾರೆ, ಏನೋ ಸಾಧಿಸಿದ್ದಾರೆ ಅಂದ್ರೆ ಅವ್ರನ್ನ ನಾವು ನೋಡ್ತೀವಿ. ಅವರ ನಡೆದು ಬಂದ ದಾರಿ, ಅವ್ರು ಏನೇನು ಸ್ಟ್ರಗಲ್ ಎಲ್ಲ ಪಟ್ಟು ಅಂತ ಹೇಳ್ಬಿಟ್ಟು ತುಂಬಾ ಅವರ ಹಿಂದೆ ಒಂದು ತುಂಬಾ ದೊಡ್ಡ ಕಥೆನೇ ಇರುತ್ತೆ. ಇವತ್ತು ಆ ಕಥೆನ ಕೇಳೋದಕ್ಕೆ ನಾವೆಲ್ಲಿ ಬಂದಿದೀವಿ ಅಂದ್ರೆ ಸಿದ್ದು ಮಂಡ್ಯ ಸರ್ ಹತ್ರ ಬಂದಿದ್ದೀವಿ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ, ಹೇಗಿದ್ದೀರಾ? ಓಕೆ, ಇವಾಗ ನೀವು ಆಲ್ರೆಡಿ ಅಂದ್ರೆ ಬಾಯಿ ಬಡಿಕೆಯಿಂದಾನೇ ಒಂದು ಪ್ರಸಿದ್ಧಿ ಆಗ್ಬಿಟ್ಟಿದ್ದೀರಾ. ಹೇಗೆ ಅನ್ಸುತ್ತಾರ? ತುಂಬಾ ಚೆನ್ನಾಗಿದೆ ಲೈಫ್ ಈಗ. ನಾವು ಫಸ್ಟ್ 2011 ಅಲ್ಲಿ ಪಾದಾರ್ಪಣೆ ಮಾಡಿದ್ದು ಸಿನಿಮಾಗೆ ಅಂತ. ಫಸ್ಟ್ ಜಾಬ್ ಮಾಡ್ತಾ ಇದ್ದೋ. ಆ ಜಾಬ್ ಅಲ್ಲಿ ಸ್ವಲ್ಪ ತೊಡಕುಗಳು ಸ್ಟಾರ್ಟ್ ಆಯ್ತು. ಸರಿ, ಇದೇ ಬೇಡ, ಇದರಿಂದ ಏನಾದ್ರೂ ಒಂದು ಮಾಡ್ಬೇಕು, ಇವರೇ ನನ್ನನ್ನ ಕರೆದಿ ಸನ್ಮಾನ ಮಾಡ್ಬೇಕು ಅನ್ನೋ ಒಂದು ಹಠ ತೊಟ್ಟು ಬಂದಿದ್ದು. 2011 ಇಂದ ಶುರು ಮಾಡಿದ್ದು. ಅಂದ್ರೆ ಬೆಂಗಳೂರು ಬಂದಿದ್ದು ನಾವು 2011? ಇಲ್ಲ, 2006 ಬಂದಿದ್ದು. 6 ಬಂದ್ರೆ 2010 ವರ್ಗು ವರ್ಕ್ ಮಾಡ್ದು. ಅಂದ್ರೆ ಒಂದು ಕಂಪ್ನಿಲಿ ಎಲ್ಲಾರು? ಕಂಪ್ನಿ ಅಲ್ಲ, ಅಂದ್ರೆ ಹೋಟೆಲ್ ಅಂತ, ನಮ್ಮೂರ ಹೋಟೆಲ್ ಈ ತರ. ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾಗ ನನ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸಿಗ್ತಾ ಇತ್ತು. ಅವಾಗ ಹೋಗಿ ರಜೆ ಇದ್ದ ಟೈಮಲ್ಲಿ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸ್ವಲ್ಪ ಹೋಟೆಲ್ ಸಿಇಒಗೂ ನಮಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಯ್ತು, ಬಿಟ್ಬಿಟ್ಟೆ. ಬಿಟ್ಬಿಟ್ಟು ನಾನು ಇದ್ರಲ್ಲೇ ಏನಾದ್ರು ಮಾಡಿ ಸಾಧನೆ ಮಾಡಿದ್ರೆ ಅವರೇ ನನ್ನನ್ನ ಅಪ್ರೋಚ್ ಮಾಡಿ ಕರೀತಾರೆ ಒಂದೇ ಒಂದು ಬಂಡದ ಇದರಿಂದ. ಆಮೇಲೆ ಏನಾಯ್ತು, 2011 ಅಲ್ಲಿ ಶುರು ಮಾಡಿದ್ದು. 2016 ವರ್ಗೂ ಸ್ಟ್ರಗಲ್ ತುಂಬಾ. ಆ ಕಡೆ ಹೋಗೋದು, ಫೋಟೋ ಕೊಡೋದು, ಮಾತಾಡೋದು ಮ್ಯಾನೇಜರ್ ಹತ್ರ ಎಲ್ಲ. 4-5 ವರ್ಷ. ಅದಾದ್ಮೇಲೆ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ನಮ್ಮ ಟೀಮು, ನವನ್ ಶ್ರೀನಿವಾಸು, ಆಮೇಲೆ ರಾಜುಭಾಯಿ ಅಂತ ಇದ್ದಾರೆ, ಆಮೇಲೆ ಇನ್ನೊಬ್ರು ಅವಿನಾಶ್ ಅಂತ ಇದ್ದಾರೆ. ನಾವೆಲ್ಲ ಒಂದು ಟೀಮ್ ಸೇರ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಹೊರಟು. ಒಂದು ಪುಟ್ಕೋಶಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಅದಾದ್ಮೇಲೆ ಅದನ್ನ ನಮ್ಮ ಒಂದು ಗೀತಾ ಬೆಂಗೇಶ್ವರ್ ಅಂತ ನಿರ್ದೇಶಕರು, ಮಂಜು ಮಿತ್ರ ಸರ್ ಅಂತ, ಅವ್ರಿಗೆ ತೋರಿಸಿದಾಗ ಅವರು ಒಂದು ಅಭಿಪ್ರಾಯ ಹೇಳಿದ್ದೇನೆಂದ್ರೆ, ಒಂದು 5 ನಿಮಿಷ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನೋ ತೋರಿಸ್ತಾ ಇರ್ತಾರೆ, ಅದನ್ನ ತಗೊಳ್ಳೋ ಇಂಟ್ರೆಸ್ಟ್ಗೆ ನೀವು 13 ನಿಮಿಷ ಮಾಡಿದ್ದೀರಾ, ಏನು ಹೇಳಕ್ ಹೊರಟಿದ್ದೀರಾ ಅಂತ. ಹೌದಲ್ವಾ ಅಂತ ಯೋಚನೆ ಮಾಡಿ ತಿರ್ಗಾ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು, ಗೋಣಿಚೀಲ ಅಂತ. ಅದು ತುಂಬಾ ಒಂದು ಹೆಸರು ಬಂತು. ಡಿಸೋಜಾ ಅಂತ ಕ್ಯಾರೆಕ್ಟರ್ ಮಾಡಿದೆ, ತುಂಬಾ ಹೆಸರು ಬಂತು. ಅದಾದ್ಮೇಲೆ ಋಣ ಮಾಡ್ದು, ಜನಕ ಮಾಡ್ದು, ಈ ತರ ಮಾಡ್ಕೊಂಡು ಬರ್ತಾ ಇದ್ದ. ಅಷ್ಟೆಲ್ಲ ಆಗ್ತಿದ್ದಂಗೂ ಕೂಡ ಅವಾಗ್ಲೂ ಒಂದ್ ಸ್ವಲ್ಪ ಬ್ರೇಕ್ ಅನ್ನೋದು ಸಿಕ್ಕಿತ್ತು. ಬ್ರೇಕ್ ಅಂತ ಸಿಕ್ಕಾದ್ಮೇಲೆ ನೆಕ್ಸ್ಟ್ 2022 ಅಲ್ಲಿ ಲಾಕ್ಡೌನ್ ಅಂತ ಶುರು ಆಯ್ತು. ಅವಾಗ ನಮ್ದು ಶಾರ್ಟ್ ಫಿಲ್ಮ್ ಬಂತು, ಬಾಯಿ ಬಡಿಕೆ ಅಂತ. ಅಲ್ಲಿಂದ ಒಂದು ಒಳ್ಳೆ ಹೆಸರು ಸಿಕ್ತು. ಈಗ ಬೆಂಗಳೂರಿಗೆ ಬರಕ್ಕೆ ಕಾರಣ ಏನು ಅಂದ್ರೆ, ನಿಮ್ಮ ಊರು ಯಾವ್ದು? ಫಸ್ಟ್ ಊರು ಬಂದು ಮಂಡ್ಯದ ಪಕ್ಕ ಗುಡ್ಗೆನಹಳ್ಳಿ ಅಂತ, ಮಂಡ್ಯದ ಹತ್ರ. ಅಲ್ಲಿಂದ ಮಾಮೂಲಿ ನಂದು ಸೆಕೆಂಡ್ PUC ಇನ್ಕಂಪ್ಲೀಟ್ ಆಗಿತ್ತು. ಅದಾದ್ಮೇಲೆ ವ್ಯವಸಾಯ ಮಾಡ್ಕೊಂಡಿದ್ದೆ. ಒಂದು ಕಾರಣಾಂತರಗಳಿಂದ ಬೆಂಗಳೂರಿಗೆ ಜಮೀನು ಊರಲ್ಲಿ ಜಮೀನು ಇದೆ. ಅಲ್ಲಿ ತಂದೆ ತಾಯಿ ಎಲ್ಲ ಅಲ್ಲಿದ್ರು, ನೀವು ಒಬ್ಬರೇ ಬಂದಿದ್ದು ಫಸ್ಟ್? ನಾನೊಬ್ರೆ ಫಸ್ಟ್ ಬಂದಿದ್ದು. ಅಂದ್ರೆ ದುಡಿಯಕ್ಕೆ ಏನಾರು ಮಾಡ್ಬೇಕು ಅಂತ, ಸಾಧನೆ ಮಾಡ್ಬೇಕು ಏನಾರು ಒಂದು ಹೋಟೆಲ್. ಅಲ್ಲಿ ಬೇಜಾರಾಗಿದ್ದಕ್ಕೆ ಬೆಂಗಳೂರು ಬಂದಿದ್ದು. ಏನೋ ಒಂದ್ ಸ್ವಲ್ಪ ಮಾತುಕತೆಗಳು ಇರುತ್ತಲ್ಲ ಫ್ಯಾಮಿಲಿ ಅಂದ್ಮೇಲೆ, ಅಪ್ಪ ಮಕ್ಳಿಗೆಲ್ಲ. ಅವಾಗ ಸರಿ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದು ಫಸ್ಟ್ ಟೈಮ್ ಏನು ಗೊತ್ತಾಗ್ದೇನೆ ಹೋಟೆಲ್ಗೆ ಹೋಗಿ ಸೇರಿದ್ದು ಅಂತ ಹೇಳಿದ್ದು. ಅಂದ್ರೆ ಈಗ ಬೆಂಗಳೂರಿಗೆ ಬಂದವ್ರು ಫಸ್ಟ್ ಸಿಗೋದೇ ಕೆಲಸ ಅಂದ್ರೆ ಹೋಟೆಲ್ ಕೆಲಸ, ಕೆಲವು ಬಾರು ಹೋಟೆಲ್ಗಳು. ಹೌದು. ಅಂದ್ರೆ ಎಜುಕೇಶನ್ ಮಾಡಿದ್ರೆ ಎಜುಕೇಶನ್ ಕಡೆಯಿಂದ ಬೇರೆ ಕಡೆ ಏನು ಎಜುಕೇಶನ್ ಮಾಡಿಲ್ಲ, ಸೆಕೆಂಡ್ PUC, ಫಸ್ಟ್ PUC, 10th ಫೇಲ್ ಆಗಿದ್ದಾರೆ ಅಂದ್ರೆ ಸಿಗೋದು ಕಷ್ಟ ಇರುತ್ತೆ. ಹಂಗಾಗಿ ಅಂದ್ರೆ ಇವಾಗ ಬಂದ ಮೇಲೆ ಫಸ್ಟ್ ನೀವು ಹುಡ್ಕೊಂಡಿದ್ದ ಇದು ಹೋಟೆಲ್ ಅಂದ್ರೆ ನಮ್ಮ ಊರ್ ಹುಡುಗರು ಕೆಲಸ ಮಾಡ್ತಿದ್ರು. ಅವಾಗ ಫೋನ್ ಮಾಡ್ಕೊಂಡು, ಅವಾಗ ತುಂಬಾ ಫೋನ್ ಕಡಿಮೆನೆ,
ಅಂದ್ರೆ ಇವಾಗ ಕೀಪ್ಯಾಡ್ ಸೆಟ್ ಅಷ್ಟೇ ಆಂಡ್ರಾಯ್ಡ್ ಸೆಟ್ ಎಲ್ಲ ಇರಲಿಲ್ಲ, 5G 8G 6G ಬಿರಿಯಾನಿ ಯಾವುದಿಲ್ಲ ಅವಾಗ. ಹಂಗಾಗಿ ಆಯ್ತು ಸರಿ. 2011 ಸ್ಟ್ರಗಲ್ ಮಾಡಕ್ ಶುರು ಮಾಡಿದ್ದು. ನಂಗೆ 2011 ನಾ ಒಂದ್ ವರ್ಷ ಪ್ಲಾನ್ ಮಾಡ್ಕೊಂಡಿದ್ದೆ, ಒಂದ್ ವರ್ಷದೊಳಗಡೆ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಅವಕಾಶ. ಯಾಕೆ ಈಗ ನೀವು ಹೋಟೆಲ್ ಇದ್ರಲ್ಲಿ ಮಾಡ್ತಾ ಇದ್ರಿ, ಹೋಟೆಲ್ ಇಂದ ಸಿನಿಮಾಗೆ ಯಾಕೆ ಇಂಟ್ರೆಸ್ಟ್ ನಿಮ್ಗೆ? ಅಂದ್ರೆ ಒಂದು ಆರ್ಟಿಸ್ಟ್ ಆಗ್ಬೇಕು ಅಂತ. ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಇವಾಗ ಎಲ್ಲ ಗುರ್ತಿಡಿದ್ರೆ ಒಂದ್ ಸೆಕೆಂಡ್ ಏನಂದ್ರೆ, ಈಗ ನಾವು ಅಲ್ಲಿ ಕೆಲಸ ಬಿಡಕ್ಕೆ ಕಾರಣ ಒಂದೇನಂದ್ರೆ, ನಾನು ಚಿಕ್ಕ ಪುಟ್ಟ ಸೀರಿಯಲ್ಸ್ ಮಾಡ್ತಿದ್ದೆ. ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಅಲ್ಲಿದ್ದಾಗ್ಲೇ ಮಾಡ್ತಾ ಇದ್ದೆ. ಅದನ್ನ ನೋಡಿ ಅವರು ನಮ್ಮ CEO ಮಿಸಸ್ ನೋಡಿ ಹೇಳಿರೋದು, ನಿಮ್ ಹುಡುಗ ನೋಡ್ರಿ ಆಕ್ಟ್ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ಓ ಹಿಂಗ ಇವ್ನ ಆಕ್ಟ್ ಮಾಡ್ತಿದ್ದಾನಂತ. ಅವರು ಮಾಡ್ತಿದ್ರು ಸವಿರುಚಿ ಅಂತ ಪ್ರೋಗ್ರಾಮ್ ಬರ್ತಿತ್ತು, ETV ಕನ್ನಡ ಅಂತ ಇತ್ತು ಫಸ್ಟ್. ವೈಟ್ ಏಜ್, ಎದೆ ತುಂಬಿ ಅಡ್ವೇನು, ಹಾಕೋ ಹೆಜ್ಜೆ ಹಾಕು, ರಿಲಯನ್ಸ್ ಹಾಕೋ ಹೆಜ್ಜೆ ಹಾಕು ಅಂತ ಬರ್ತಿತ್ತು. ಅವಾಗ ಅದ್ರಲ್ಲೆಲ್ಲ ಮಾಡ್ತಿದ್ರಲ್ಲ, ಅವಾಗ ಏನಾಯ್ತು, ನೀನ್ ಕೆಲಸ ಮಾಡ್ತಾ ಇದೀಯೋ ಅಥವಾ ಇದನ್ ಮಾಡ್ತಾ ಇದೀಯೋ ಅನ್ನೋ ತರಕ್ ಶುರು ಆಯ್ತು. ಅಂದ್ರೆ ನಮ್ಮ ಹೋಟೆಲ್ ಇಂದ ನೀವು ಅಂದ್ರೆ ಅಲ್ಲಿಂದ ಕಾಂಟ್ಯಾಕ್ಟ್ ತಗೊಂಡು ನೀನ್ ಆ ಕಡೆ ಹೋಗ್ತಾ ಇದೀಯಾ, ಇಲ್ಲಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಆಯ್ತು. ಅದಾದ್ಮೇಲೆ ಯೋಚನೆ ಮಾಡಿದ್ದೇನಂದ್ರೆ, ಅವರೇ ಬೇಡ ಅಂದಲ್ಲ, ಸರಿ ನಾನು ಹೇಗಾದ್ರೂ ಬೇಗ ಬೆಳೆದ್ರೆ ಸಿನಿಮಾದಲ್ಲಿ ಬೆಳೆದ್ ಬಿಡ್ತೀವಿ ಅನ್ನೋದೊಂದು ಆಸೆ ಇರುತ್ತಲ್ಲ, ನಾವೇನೋ ಆದ್ರೆ ಅವರೇ ನಮ್ಮನ್ನ ಕರೆಸಿ ಸನ್ಮಾನ ಮಾಡ್ತಾರೆ ಅನ್ನೋ ಒಂದು ಇದ್ರಲ್ಲಿ ಹೊರಟಿದ್ದು. ಸ್ಟ್ರಗಲ್ ಮಾಡ್ತೀನಿ. ನಾನು ಪ್ಲಾನ್ ಮಾಡ್ಕೊಂಡಿದ್ದು ಒಂದೇ ವರ್ಷ, 2011 ಕೆಲಸ ಬಿಡ್ತೀನಿ, 2012 ಅಷ್ಟೇ. ಒಂದ್ ವರ್ಷದೊಳಗಡೆ ಏನಾದ್ರು ಆಯ್ತು ಅಂದ್ರೆ ಮಾತ್ರ ಇಲ್ಲಿ ಇರ್ತೀನಿ, ಇಲ್ಲ ಅಂದ್ರೆ ಯಾವ್ದಾರ ಹೋಟೆಲ್ ಏನೋ ಜಾಬ್ ಹುಡ್ಕೊಂಡು ಮುಂದೆ ಹೋಗೋಣ ಅಂತ ಯೋಚನೆ ಮಾಡಿದ್ದೆ. ಅಷ್ಟ್ರೊಳಗಡೆ ಏನಾಯ್ತು, ಒಂದು ಮಾರ್ಚ್ 31 ಒಂದು ಆಡಿಷನ್ ಬಂದಿತ್ತು, ಗೀತಾ ಬೆಂಗಲ್ ಸ್ಟೋರ್ ಅಂತ ಆಡಿಷನ್ ಬಂದಿತ್ತು. ನಾನು ಫಸ್ಟ್ ಟೈಮ್ ನಾನೇನಂದ್ರೆ ಆಡಿಷನ್ ಅಂದ್ರೆ ಫಸ್ಟ್ ಅಲ್ಲಿ ಇರ್ತಿದ್ದೆ. ಒಂದು 8 ಗಂಟೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು 8:30 9 ಗಂಟೆಗೆ ಹೋಗಿರ್ತಿದ್ದೆ. ನಾನು ಇಲ್ಲೇ ನಮ್ಮ ಮನೆಯಿಂದ ಒಂದ್ ಸ್ವಲ್ಪ ದೂರನೇ, ಹತ್ರನೇ ಇತ್ತದು. ಹೋಗಿ ವೆಯ್ಟ್ ಮಾಡ್ತಾ ಇದ್ದೆ. ಅವ್ರು ಶುರುವಾಗಿದೆ 10 ಗಂಟೆ. ಆಮೇಲೆ ಅವರು ಡೈರೆಕ್ಟರ್ ಬಂದು, ಆ ಹುಡುಗ ಇದ್ದಾನಲ್ಲ, ಹುಡುಗನ ಫಸ್ಟ್ ಆಡಿಷನ್ ತಗೊಳ್ಳಿ, ಅದಾದ್ಮೇಲೆ ಬೇರೆ ಯಾರ್ಯಾರು ಬಂದಿದೆ ಇದನ್ನ ಮಾಡಿ ಲೀಸ್ಟ್ ಪ್ರಕಾರ. ನಾನು ಫಸ್ಟ್ ಆಡಿಷನ್ ಕೊಟ್ಟಿದ್ದು ಅದೇನೆ. ಫಸ್ಟ್ ಆ ಸಿನಿಮಾಗೆ ಫಸ್ಟ್ ಆಡಿಷನ್ ಕೊಟ್ಟೆ. ಅದಾದ್ಮೇಲೆ ನಮ್ಮ ಅದೃಷ್ಟ ಅದು ಅನ್ಕೋತೀನಿ, ಆ ಸಿನಿಮಾದಲ್ಲಿ ಇಂಟ್ರಡಕ್ಷನ್ ಫಸ್ಟ್ ಕ್ಯಾರೆಕ್ಟರ್ ನಂದೇನೆ, ಸ್ವಾಮಿ ಅಂತ. ಅದು ತುಂಬಾ ಚೆನ್ನಾಗಿತ್ತು. ಗೀತಾ ಬೆಂಗಲ್ ಸ್ಟೋರ್ ಮಂಜು ಮಿತ್ರ ಸರ್ಗಂತೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದ್ರೆ ಒಂದು ಹೊಸಬರ್ನ ಒಂದು ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ದ ಅವ್ರೆ. ಪ್ರಮೋದ್ ಅವ್ರದಲ್ಲ ಸಿನಿಮಾ, ಪ್ರಮೋದ್, ನಾನು, ಆಮೇಲೆ ಇನ್ನೊಬ್ರು ಪ್ರಶಾಂತ್ ಅಂತ, ಒಬ್ಬ ಕುಶಾಲ್ ಅಂತ, ನಾವೆಲ್ಲ ಒಂದೇ, ಅದು ಹೀರೋ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು. ಅದ್ರಲ್ಲಿ ಫಸ್ಟ್ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದ್ದು ನಂದೇ ಖುಷಿ. ಅದು ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಇನ್ನೊಂದ್ಸಲಿ ಕೇಳ್ತಾರೆ, ಸರ್ ನಾಳೆನೂ ಬಂದು ಕೊಡ್ಲಾ ಇರುತ್ತಲ್ವ ಅಂತ. ಅವ್ರು ಹೇಳ್ತಿದ್ರು, ಇಲ್ಲ ಕಣ್ರಿ ಹೋಗ್ರಿ ಪರವಾಗಿಲ್ಲ ಅಂತ. ಇಡೀ ಸಿನಿಮಾ ಸ್ಕ್ರಿಪ್ಟ್ ನ ಕೂರ್ಸಿ ಓದಿಸಿದ್ದು ನಿರ್ದೇಶಕರು ಅಂದ್ರೆ ಮಂಜು ಮಿತ್ರ ಸರ್. ಯಾರು ಸ್ಕ್ರಿಪ್ಟೇ ಕೊಡಲ್ಲ, ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದ್ಯಾ, ಸರಿ ಹೇಳ್ತೀವಮ್ಮ ಇಂಥದ್ದು ಡೇಟ್ ಇರುತ್ತೆ ಅಂತ ಕೊಡ್ತಾರೆ. ಆ ತರ ಇರುತ್ತೆ. ಹಂಗಾಗಿ ಅವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವಾಗ ಅಂದ್ರೆ ಆ ಟೈಮಲ್ಲಿ ನಿಮ್ಮ ಸಂಭಾವನೆಗಿಂತ ನಮ್ಗೆ ಯಾಕೆ ಸಿಕ್ಕರೆ ಸಾಕು ಅಂತ ಅನಿಸ್ತಿತ್ತು? ಅಂದ್ರೆ ಎಲ್ಲೋ ಒಂದ್ ಕಡೆ ರೆಕಗ್ನೈಸ್ ಆಗ್ಬೇಕು ನಾವು. ಹೇಳಿದ್ನಲ್ಲ, 2011 2012 ಒಂದ್ ವರ್ಷದೊಳಗಡೆ ಸಾಧನೆ ಮಾಡ್ಬೇಕಂದ್ರೆ ನಾವು ಎಷ್ಟೋ ನಾವು ಕನ್ವಿನಿಯನ್ಸ್ ಕೂಡ ಕೆಲಸ ಮಾಡಿದೀವಿ. ಕನ್ವಿನಿಯನ್ಸ್ ಅಲ್ಲಿ ಕೊಡೋರು ಇರ್ತಾರೆ, ಕೊಡದೇನೆ ಇರ್ತಾರೆ. ಒಟ್ಟಲ್ಲಿ ನಮ್ಗೆ ಆಕ್ಟಿಂಗ್ ಸಿಗ್ಬೇಕು, ಒಂದ್ ಪಾಪ್ಯುಲಾರಿಟಿ ಆಗ್ಬೇಕು ಅಂತ ಓಡಾಡ್ತಿದ್ವಿ. ಅಂದ್ರೆ ಇವಾಗ ಗೀತಾ ಬೆಂಗಲ್ ಸ್ಟೋರ್ ಆಯ್ತಲ್ಲ, ಮತ್ತೆ ಮುಂದೆ ಏನು ಅಂತ ನೆಕ್ಸ್ಟ್ ಏನೇನು ಮಾಡಿದ್ರಿ? ನೆಕ್ಸ್ಟ್ ಅದಾದ್ಮೇಲೆ ತಿರ್ಗಾ ಸ್ಟ್ರಗಲ್. ಗೀತಾ ಬೆಂಗಲ್ ಸ್ಟೋರ್ ಆದ್ಮೇಲೆ ಗಲ್ಲಿ ಬೇಕ್ರಿ ಅಂತ ಸಿಕ್ತು, ಗುರು ಸಿಕ್ತು, ಅಗ್ರಜ ಸಿಕ್ತು. ತುಂಬಾ ಮಾಡ್ಕೊಂಡ್ ಬಂದ ಸಿನಿಮಾಗಳನ್ನ. ಅದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಅಂದ್ರೆ ಇವಾಗ ಥಿಯೇಟ್ರು ಪ್ರಾಬ್ಲಮ್ಗಳಿಂದ ಸಿನಿಮಾಗಳು ನಿಲ್ಲದೆ ಕಷ್ಟ. ನಮ್ದು 3ನೇ ವಾರ ಓಡ್ತು ಗೀತಾ ಬೆಂಗಲ್ ಸ್ಟೋರ್. ಆದ್ರೆ 3 ವಾರ ಓಡಿದ್ರು ಫಸ್ಟ್ ಮೈನ್ ವಾರ ಬಂದು ಅನುಪಮ ಥಿಯೇಟರ್ ಇತ್ತು. ಅದಾದ್ಮೇಲೆ ಇನ್ನೊಂದ್ ಸಿನಿಮಾ ಬರ್ತಿದೆ ಅಂತ ಹೇಳಿ ತ್ರಿಭುವನ್ ಮೇನಕ. ಹಂಗಾಗಿ ಒಂದ್ ಸ್ವಲ್ಪ ಕಡಿಮೆ ಸಿಕ್ಕೇ ಇದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾವೇನ ಒಂದ್ ವರ್ಷದೊಳಗಡೆ ಒಂದಷ್ಟು ಸಿನಿಮಾ ಸೀರಿಯಲ್ಸ್ ಎಲ್ಲ ಮಾಡಿದ್ವಲ್ಲ, ಹಂಗಾಗಿ ಏನಾಯ್ತು ಇದ್ರಲ್ಲಿದೆ ಅಂತ ಮಾಡಕ್ ಶುರು ಆಯ್ತು. ಆಮೇಲೆ ಬೆಳಿಗ್ಗೆ ಟೈಮ್ ಎದ್ದು ಕಾರ್ ವಾಶ್ ಮಾಡ್ತಿದೆ,
ಹೌದು, ಕಾರ್ ವಾಶ್ ಬೇರೆ ಮಾಡ್ತಾ ಇದ್ರಿ. ಕಾರ್ ವಾಶ್ ಮಾಡ್ತಿದ್ದೆ, ಇವಾಗ್ಲೂ ಕೂಡ ಮಾಡ್ತೀನಿ. ಅದೇನಿಲ್ಲ, ಇವಾಗ್ಲೂ ಮಾಡ್ತೀವಿ. ಇವಾಗ್ಲೂ ಮಾಡ್ತೀನಿ, ತೊಂದ್ರೆ ಇಲ್ಲ. ಯಾಕೆಂದ್ರೆ ನಮ್ಗೆ ಅವರು ಏನಂದ್ರೆ ಆತ್ಮೀಯತೆಯಿಂದ ಮಾತಾಡ್ತಾರೆ. ಬಟ್ ಅಯ್ಯೋ ನೀವು ಸಿನಿಮಾ ಯೂಟ್ಯೂಬ್ ಸ್ಟಾರು ಅಥವಾ ಏನೋ ಅದ್ರಲ್ಲೇ ಮಾಡಿ ಅಂತ ಏನ್ ಹೇಳಲ್ಲ. ಅದೊಂದು ಖುಷಿ ಇದೆ. ಇವಾಗ್ಲೂ ಒಂದ್ 3-4 ಕಾರ್ ಇದೆ ಅಷ್ಟೇ. ಇವಾಗ ಫಸ್ಟ್ ಒಂದ್ 7-8 ಕಾರ್ ಇತ್ತು. ಅವ್ರ ಮನೆ ಶಿಫ್ಟ್ ಆದಂಗೆಲ್ಲ ಆಗಿ ಬಿಟ್ರು. ಬೇರೆ ಕಾರ್ ನಾವು ಟ್ರೈ ಮಾಡಿಲ್ಲ. ಇರೋದನ್ನೇ ಅವ್ರ ಬಾಂಧವ್ಯದ ಸಲುವಾಗಿ ನೀವು ಮಾಡ್ತಾ ಇದ್ರ.